ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನೀಲ್ ಗೌಡ. ಸ್ನೇಹಿತರೆ, ಇತ್ತೀಚೆಗೆ ಈ ಹಿಂದೂ ಧಾರ್ಮಿಕ ಕೇಂದ್ರಗಳು ಬಿಸ್ನೆಸ್ ಸೆಂಟರ್ಗಳಾಗಿ ಮಾರ್ಪಾಟಾಗ್ತಾ ಇದ್ದಾವೆ. ಅನೇಕ ಭಕ್ತರು ಇದರ ಬಗ್ಗೆ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥದ್ದೇ ಒಂದು ಪ್ರಸಂಗ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ನಡೆದಿರುವಂಥದ್ದು. ಅಲ್ಲಿಗೆ ಹೋದಂಥ ನೂರಾರು ಭಕ್ತರು ದೇವಸ್ಥಾನದ ಆಡಳಿತ ಮಂಡಳಿಯ ವಿರುದ್ಧ ಇಡೀ ಶಾಪ ಆಗ್ತಾ ಇದ್ದಾರೆ. ಅಲ್ಲಿ ದೇವರ ಬಳಿ ಒಂದಷ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದಕ್ಕೆ ಆ ಜನ ಹೋಗಿರ್ತಾರೆ. ಆದರೆ ಇಂಥ ಸಂದರ್ಭಗಳನ್ನು ಬಳಸ್ಕೊಂಡು ಆ ಜಾಗದಲ್ಲಿ ಅವರಿಂದ ಹಣ ಸುಲಿಗೆಯನ್ನು ಮಾಡುವಂಥ ಕೆಲಸವನ್ನು ಆ ಧಾರ್ಮಿಕ ಕೇಂದ್ರದಲ್ಲಿ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಭಕ್ತರು ಮಾಡ್ತಾ ಇರುವಂಥದ್ದು. ಹಾಗಿದ್ದರೆ ಈ ಘಟನೆ ನಡೆದಿದ್ದು ಎಲ್ಲಿ, ಆ ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಮಾಡಿ ಅಂತ ಹೇಳ್ತಾ, ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿರುವಂಥದ್ದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹಾರತಿ ಉಕ್ಕಡ ಕ್ಷೇತ್ರ ಏನಿದೆ. ಈ ಕ್ಷೇತ್ರದಲ್ಲಿ ಭಕ್ತರು ರಾತ್ರಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂತಂದರೆ, ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಹಣವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಜನ ಅಂದರೆ ಭಕ್ತರ ಬಳಿ ಹಣವನ್ನು ಕೇಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಸಾಕಷ್ಟು ಬಾರಿ, ಅಂದರೆ ಇದೊಂದೇ ದೇವಸ್ಥಾನ ಅಂತಲ್ಲ, ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಪ್ರಸಿದ್ಧ ದೇವಾಲಯಗಳ ಬಳಿ ಇಂಥದ್ದೇ ಒಂದು ಪ್ರಸಂಗಗಳು ನಡೀತಾ ಇರುವಂಥದ್ದು. ಅಂದರೆ ಆ ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭಗಳಲ್ಲಿ ರಸ್ತೆಯಲ್ಲೇ ಮೊದಲಿಗೆ ಪ್ರಾರಂಭ ಆಗುತ್ತೆ. ಅಂದರೆ ಆ ಒಂದು ದೇವಸ್ಥಾನ ಇರುವಂಥ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ಮಿಷಿನನ್ನು ಇಟ್ಕೊಂಡಿರ್ತಾನೆ, ಟಿಕೆಟ್ ಅರಿಯೋದಕ್ಕೆ ದೇವಸ್ಥಾನಕ್ಕೆ ಹೋಗುವಂಥ 4 ಚಕ್ರದ ವಾಹನಗಳು ಯಾವಿರ್ತವೆ ಇಂಥವರನ್ನು ಟಾರ್ಗೆಟ್ ಮಾಡಿ ಅಲ್ಲಿಂದ ಸ್ಟಾರ್ಟನ್ನು ಮಾಡ್ತಾರೆ. ಅಂದರೆ ನೀವು ಪಾರ್ಕಿಂಗ್ ಶುಲ್ಕವನ್ನು 20 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿಂದ ದೇವಸ್ಥಾನ ಬಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಪಾರ್ಕಿಂಗ್ ಶುಲ್ಕ ಕೊಡಲೇಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಡ್ತಾರೆ. ಹಾಗೆ ಅಲ್ಲಿಂದ ದೇವಸ್ಥಾನದ ಬಳಿ ಬಂದಂಥ ಸಂದರ್ಭದಲ್ಲಿ ದೇವಸ್ಥಾನದಲ್ಲೂ ಅಷ್ಟೇ ದೇವರ ದರ್ಶನವನ್ನು ಪಡೆದುಕೊಳ್ಬೇಕು ಅಂತಂದರೆ 50 ರೂಪಾಯಿ, 100 ರೂಪಾಯಿ, ಹೀಗೆ 500 ರೂಪಾಯಿ, ಈ ರೀತಿಯಾದಂಥ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ರೀತಿಯಾದಂಥ ಬೆಲೆ ನಿಗದಿಯನ್ನು ಮಾಡಿರ್ತಾರೆ. ಇದು ಎಲ್ಲೋ ಒಂದು ಕಡೆ ನಿಜಕ್ಕೂ ಒಂದು ರೀತಿ ಹಿಂದೂ ದೇವಾಲಯಗಳಿಗೆ ಹೋಗಬೇಕು ಅಂತಂದರೆ ಭಾರಿ ದುಬಾರಿ ಅನ್ನುವಂಥ ಪರಿಸ್ಥಿತಿ ಭಕ್ತರಿಗೆ ಉಂಟಾಗ್ತಾ ಇರುವಂಥದ್ದು. ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದರೆ ಸಾವಿರಾರು ಹಣವನ್ನು ವ್ಯಯಿಸಿ ಹೋಗಿ ದೇವರನ್ನು ಪ್ರಾರ್ಥನೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಭಕ್ತರಿಗೆ ಬಂದೊದಗಿರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯದ ಆರತಿ ಉಕ್ಕಡದಲ್ಲಿ ಏನಾಯಿತು ಅಂತಂದರೆ, ಅಲ್ಲಿ ತಡೆ ಹೊಡಿಲಿಕ್ಕೆ ದೇವಸ್ಥಾನದ ಅರ್ಚಕರಿಗೆ ದುಡ್ಡನ್ನು ಕೊಡಬೇಕು. ಅದಾದ ಬಳಿಕ ಮತ್ತೊಬ್ಬರು ತಡೆಯನ್ನು ಜೋಡಿಸುವಂಥವ್ರಿಗೆ ದುಡ್ಡನ್ನು ಕೊಡಬೇಕು. ಅದಾದ ಬಳಿಕ ತಡೆ ಹೊಡೆಯುವಂಥವ್ರಿಗೂ ಕೂಡ ದುಡ್ಡನ್ನು ಕೊಡಬೇಕು. ಹೀಗಾಗಿ ಅಲ್ಲಿಗೆ ಬಂದಂಥ ಭಕ್ತರು, ಅಂದರೆ ನಿನ್ನೆ ಅಮಾವಾಸ್ಯೆ ಇತ್ತು, ಅಮಾವಾಸ್ಯೆ ಸಂದರ್ಭ ಸಾಕಷ್ಟು ಭಾಗಗಳಿಂದ, ಅಂದರೆ ರಾಜ್ಯದ ನಾನಾ ಭಾಗಗಳಿಂದ ಈ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ. ಹೀಗಾಗಿ ನಿನ್ನೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಹಣವನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಭಕ್ತರು ವ್ಯಕ್ತಪಡಿಸಿರುವಂಥದ್ದು. ಇದೆಯಾ ಎಷ್ಟು ರೂಪಾಯಿ? ಅಲ್ಲಿ ಎಷ್ಟು ತಗೋತಿದ್ರು ಗೊತ್ತಾ? ಎಷ್ಟು ತಗೋತಿದ್ರು ಗೊತ್ತಾ? ಅಲ್ಲಿ ಎಷ್ಟು ತಗೋತಿದ್ರು ಗೊತ್ತಾ? ಒಬ್ರಿಗೆ 20 ರೂಪಾಯಿ ತಗೋತಿದ್ರ? ಏನು ಅನ್ಕೊಂಡ್ಬಿಟ್ಟಿದ್ರಿ ನೀವು? ಸುಲಿಗೆ ಮಾಡಿ ನಿಂತ್ಕೊಂಡ್ಬಿಟ್ಟಿದ್ರಾ? ಏನಾಯ್ತದೆ ಇಲ್ಲಿ? ಏನು ಇಲ್ಲೆಲ್ಲ ಸುಲಿಗೆ ಮಾಡ್ತಾರೆ. ಅಲ್ಪ ಸ್ವಲ್ಪ ಜನ ಅಲ್ಲಿ ಇಲ್ಲಿಂದ ಬರ್ತಾರೆ, ಬೆಂಗಳೂರು, ಮೈಸೂರು ಎಲ್ಲ ಹೊರಗಡೆಯಿಂದ ಬರ್ತಾರೆ. ಬಂದಾಗ ದುಡ್ಡು ಕಾಸು ಜಾಸ್ತಿ ಕೇಳ್ತಾವ್ರೆ. ಕಂಟ್ರೋಲ್ ತಂದ್ರೆ ಒಳ್ಳೇದಾಗ್ತದೆ. ಇಲ್ಲೇನೋ ಇದಿಲ್ವ ಹಾಗಾದ್ರೆ? ಏನು ಅಧಿಕಾರಿಗಳೇನು ಇದು ಮಾಡ್ದಲ್ಲ? ಅಧಿಕಾರಿ ಯಾರಿದ್ದಾರ್ರಿ? ಅವರೇ ಕಾಸು ತಿಂತಾರೆ. ಅಧಿಕಾರಿಗಳೇ ಕಾಸು ತಿಂತವ್ರೆ ಇಲ್ಲಿ. ಈಗೇನು ಅಂತ ಅಂದ್ರೆ, ಇಲ್ಲಿ ಬಂದು ಇವ್ರು ಬಂದವ್ರಿಗೆ ಸ್ವಲ್ಪ ಈಸ್ಕಂಡು ಕಳಿಸ್ಬೇಕು. 20, 30, 40, 50 ಕೇಳಿದ್ರೆ ಅವರು 10 ರೂಪಾಯಿ ಕೂಲಿ ಮಾಡಿ ಬಂದಿರ್ತಾರೆ, ಇನ್ನೊಬ್ರು ಬಂದಿರ್ತಾರೆ, ಮತ್ತೊಬ್ರು ಬಂದಿರ್ತಾರೆ. ಅವ್ರಿಗೆಲ್ಲ ಸಮಸ್ಯೆ ಆಯ್ತು ಅಂತ ನಾನು ಅನ್ಕೊಂಡವ್ನಿ ನನ್ನ ಭಾವನೆಯಲ್ಲಿ. ಅದು ಕಡಿವಾಣ ಹಾಕಿದ್ರೆ ಅಧಿಕಾರಿಗಳು, ತಹಸೀಲ್ದಾರರು, VA ಇವರೆಲ್ಲ ಬಂದು ಪರಿಶೀಲನೆ ಮಾಡಬೇಕು. ಅವ್ರು ಮಾಡಲ್ಲ, ಯಾವತ್ತೋ ಒಂದಿನ ಬರ್ತಾರೆ, ಹೋಗ್ತಾರೆ. ಹಿಂದೂ ದೇವರುಗಳನ್ನು ಪೂಜೆ ಮಾಡಬೇಕು ಅಂದರೆ ಸಾವಿರಾರು ಹಣವನ್ನು ಇಟ್ಕೊಂಡು ದೇವಾಲಯಗಳಿಗೆ ಹೋಗುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಹೀಗಾಗಿ ಅಧಿಕಾರಿಗಳು ಈ ನಿಟ್ಟಿನಲ್ಲಿ, ಅಂದರೆ ಮುಜರಾಯಿ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ, ಇವರು ಈ ನಿಟ್ಟಿನಲ್ಲಿ ಗಮನವನ್ನು ಹರಿಸಬೇಕಾಗತ್ತೆ. ಯಾಕೆಂತಂದರೆ
ಸಾಕಷ್ಟು ದೂರಗಳಿಂದ ಬರ್ತಾರೆ. ಮೊದಲೇ ವೀಕೆಂಡ್ ಅಥವಾ ಅಮಾವಾಸ್ಯೆ ಇಂಥ ಸಂದರ್ಭಗಳಲ್ಲಿ ರಜಾ ದಿನಗಳಲ್ಲಿ ದೇವಾಲಯಕ್ಕೆ ಹೋಗುವಂಥದ್ದು ಸಾಕಷ್ಟು ರೂಢಿಸ್ಕೊಂಡಿರ್ತಾರೆ ಜನರು. ಸೊ ಇಂಥ ಸಂದರ್ಭದಲ್ಲಿ ದೂರದ ಭಾಗಗಳಿಂದ ಸಾಕಷ್ಟು ಪೆಟ್ರೋಲ್ಗೆ ಬೇಯಿಸ್ಕೊಂಡು ಅಲ್ಲಿಂದ ಬಂದಿರ್ತಾರೆ ದೇವರ ದರ್ಶನವನ್ನು ಮಾಡಬೇಕು ಅಂತ. ಬಂದಂಥ ಸಂದರ್ಭದಲ್ಲಿ ಭಕ್ತರ ಬಳಿ ಸಾಕಷ್ಟು ಹಣವನ್ನು, ಅಂದರೆ ದೇವಸ್ಥಾನಕ್ಕೆ ಬರುವ ಮುಂಚೆಯಿಂದನೇ ಸ್ಟಾರ್ಟ್ ಮಾಡುವಂಥ ಈ ಸುಲಿಗೆ ಏನಿದೆ, ಈ ಸುಲಿಗೆಯನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.